ಯಾವುದೇ ಒಂದು ಊಟ ಸ್ಕಿಪ್ ಮಾಡದೆ, ಯಾವುದೇ ಒಂದು ಎಕ್ಸಸೈಸ್ ಮಾಡದೆ, ಹೇಗೆ ನಾನು 5 kgನ ರಿಡ್ಯೂಸ್ ಮಾಡಿಕೊಂಡೆ ಅಂದರೆ ಕಡಿಮೆ ಮಾಡಿಕೊಂಡೆ ಒಂದೇ ಒಂದು ತಿಂಗಳಲ್ಲಿ ಫ್ರೆಂಡ್ಸ್. ಚಾಲೆಂಜ್ ಮಾಡಿ ಹೇಳ್ತೀನಿ, ನೀವು ನಾನು ಏನು ಒಂದು ಡಯಟ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನೋ ಅದನ್ನು ಮಾಡಿದ್ರೆ ನಾಟ್ ಓನ್ಲಿ ನೀವು ವೇಟ್ನ ರಿಡ್ಯೂಸ್ ಮಾಡ್ಕೊಳ್ಳೋದಲ್ದೇನೆ ನಿಮ್ಮ ಮುಖ ತುಂಬ ಬ್ಯೂಟಿಫುಲ್ ಆಗು ಮಾಡ್ಕೋತೀರಾ. ನಾನು ಏನು ಮಾಡ್ಕೊತೀನೋ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬ್ಯೂಟಿಫುಲ್ ಸ್ಕಿನ್ ಬರುತ್ತೆ, ಬ್ಯೂಟಿಫುಲ್ ಕೂದಲು ಬರುತ್ತೆ. ನೋಡಿ, ತುಂಬಾನೇ ಚೆನ್ನಾಗಿರುವಂತಹ ಕೂದಲು ಪ್ಲಸ್ ಕಪ್ಪಾಗಿರುವಂತಹ ಕೂದಲು, ಆಯ್ತಾ. ಸೊ ನಾನು ಏನೇನು ತಿಂತೀನಿ, ಏನೇನು ಕುಡಿತೀನಿ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನು ತಗೋತೀನೋ ಪ್ರತಿಯೊಂದು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಇದ್ರಲ್ಲಿ ಏನು ಗೊತ್ತಾ, ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್ ಯಾರು ನಿಮಗೆ ಕೊಡಲ್ಲ, ಈವನ್ ಡಯಟಿಷಿಯನು ಕೊಡಲ್ಲ ನಿಮಗೆ. ನೀವು ಹೋದಾಗ ಏನು ಗೊತ್ತಾ, ಪ್ರತಿಯೊಬ್ಬರದ್ದು ಬಾಡಿದು ಸ್ಟ್ರಕ್ಚರ್ ಒಂದೊಂದು ಥರ ಇರುತ್ತೆ, ಆಯ್ತಾ. ಅರ್ಥ ಮಾಡ್ಕೊಳ್ಳಿ, ಒಬ್ಬೊಬ್ರು ಬಾಡಿ ಟೈಪು ಒಂದೊಂದು ಥರ ಇರುತ್ತೆ. ಸೊ ಇಂಥವ್ರಿಗೆ ಇದು ಸೂಟ್ ಆಗಲ್ಲ, ಈ ಥರ ಇರೋರಿಗೆ ಇದು ಸೂಟ್ ಆಗಲ್ಲ, PCOD PCOS ಇರೋರಿಗೆ ಇದು ಸೂಟ್ ಆಗಲ್ಲ ಅಂತಾರೆ. ಸೊ ನಾನು ಹೇಳ್ಕೊಡೋ ಮೆಥಡ್ ನಾನು ಏನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನೋ ಇದರಲ್ಲಿ PCOD PCOS ಇರ್ಬೋದು, BP ಇರೋ ಪೇಷಂಟ್ಸ್ ಇರ್ಬೋದು, ಅಂದರೆ BP ಲೋ BP ಹೈ BP ಎಲ್ಲ ಇರುತ್ತಲ್ಲ. ಸೊ ಎಲ್ಲರದ್ದು ವೇಟ್ ಕಂಟ್ರೋಲಿಗೆ ಬರುತ್ತೆ. ನಾಟ್ ಓನ್ಲಿ ವೇಟ್ ಅಂತಲ್ಲ, ನಿಮ್ಮದು ಹೆಲ್ದಿ ಆಗಿರುವ ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೋಬೋದು ನೀವು. ಹ್ಯಾಪಿನೆಸ್ ಬರುತ್ತೆ ನಿಮ್ಮ ಲೈಫಲ್ಲಿ, ಅದಕ್ಕಿಂತ ಏನು ಬೇಕಲ್ವಾ. ಸೊ ಹ್ಯಾಪಿನೆಸ್ ಬಂದು ಇದು ಕಂಪ್ಲೀಟ್ ಪ್ಯಾಕೇಜ್ ಆಗಿರುತ್ತೆ ನಿಮಗೆ ಫ್ರೆಂಡ್ಸ್. ಈವನ್ ಸ್ಮೈಲಿಂದ ಹೋಗ್ತೀರಾ ನನ್ನ ವಿಡಿಯೋ ನೋಡಿದ್ಮೇಲೆ, ಅದಂತೂ ಡ್ಯಾಮ್ ಶ್ಯೂರ್ ನಾನು. ಸೊ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಒಂದು ಸ್ವಲ್ಪ ನಿಮ್ಮ ಹತ್ರ ಟೈಮ್ ಕೇಳ್ತೀನಿ ನಾನು, ಯಾಕಂದರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಾನು ವಿಡಿಯೋ ನೋಡಿ. ಆ ಥರ ನಿಮಗೆ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ಫಸ್ಟೇ ಸ್ಕಿಪ್ ಮಾಡೋಗಿ. ಬಟ್ ಈ ವಿಡಿಯೋದಿಂದ ನಿಮಗೆ ಖಂಡಿತ ನಿಮ್ಮದು ಮೋಟಿವೇಶನ್ ಅಂತೂ ಪಕ್ಕಾ ಸಿಗುತ್ತೆ. ಸೊ ಅದು ಟ್ರಸ್ಟ್ ಮೀ ಗೈಸ್, ಓಕೆನಾ. ಸೊ ಚೆನ್ನಾಗಿರುವಂತಹ ಬ್ಯೂಟಿಫುಲ್ ಸ್ಕಿನ್ ಸಿಗುತ್ತೆ ನಿಮಗೆ, ಮತ್ತು ನಿಮ್ಮದು ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ, ಆಯಿತಾ. ಅಂದರೆ ಏನೊಂದು ನೀವು ಡೈಲಿ ರೊಟೀನಲ್ಲಿ ಏನು ಮಾಡ್ಕೊಂಬರ್ತಾ ಇದ್ರೋ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ನಾನು ಒಂದೇ ಒಂದು ಕೇಳ್ಕೊಳ್ಳೋದು, ಜಸ್ಟ್ ಒಂಚೂರು ಟೈಮ್ ಕೊಡಿ ನನಗೆ, ಬಿಕಾಸ್ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು, ಹಾಗೆ ಹೇಳೋಕ್ಕಾಗಲ್ಲ ನಾನು. ಸೊ ನಂದು ಹೇಳ್ತೀನಿ. ಫಸ್ಟ್ ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಎಕ್ಸಸೈಸ್ ಮಾಡ್ತಿದ್ದೆ, ಯೋಗ ಮಾಡ್ತಿದ್ದೆ, ಮೆಡಿಟೇಷನ್ ಮಾಡ್ತಿದ್ದೆ, ಪ್ಲಸ್ ಚೆನ್ನಾಗಿ ತಿಂತಾ ಇದ್ದೆ. ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ತಿಂತಾ ಇದ್ದೆ, ಆದರೂ ವೆಯ್ಟ್ ನಾನು ಕಡಿಮೆ ಆಗ್ತಾ ಇರಲಿಲ್ಲ. ಬಟ್ ಇವಾಗಿನ ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಚೆನ್ನಾಗಿ ತಿಂತೀನಿ, ಪ್ಲಸ್ ನಾನು ಮೆಡಿಟೇಷನ್ ಮಾಡ್ತೀನಿ, ಒಂದೊಂದ್ಸಲ ಯೋಗ ಮಾಡ್ತೀನಿ, ಅಂದರೆ ಪ್ರಾಣಾಯಾಮ ಆ ಥರ ಬ್ರೀತಿಂಗ್ ಎಕ್ಸಸೈಸ್ ಅಂತೂ ಮಾಡ್ತಾನೆ ಇರ್ತೀನಿ. ಒಂದೊಂದ್ಸಲ ನಂದು ಇದು ಎಕ್ಸಸೈಸ್ ಇದ್ರಲ್ಲಿ ತೋರಿಸ್ತೀನಿ, ವಿಡಿಯೋದಲ್ಲೇ ಬರುತ್ತೆ. ಸೊ ನಾನು ಕೆಲವೊಂದು ಮಾಡ್ತೀನಿ ಫ್ರೆಂಡ್ಸ್. ಸೂರ್ಯ ನಮಸ್ಕಾರ ಮುಂಚೆ ಎಲ್ಲ ಮಾಡ್ತಾ ಇದ್ದೆ, ಇವಾಗ ಟೈಮ್ ಸಿಗ್ತಾ ಇಲ್ಲ. ಬಟ್ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು ಅದು ಈ ವಿಡಿಯೋದಲ್ಲಿ ಫುಲ್ ಇರುತ್ತೆ. ಸೊ ಫಸ್ಟ್ ನಾನು ಸ್ಟ್ರೆಸ್ನ ನಾನು ಹೇಗೆ ಕಂಟ್ರೋಲ್ ಮಾಡಿಕೊಂಡೆ, ಸ್ಟ್ರೆಸ್ಸಿಂದನೇ ನಮಗೆ ಪಿಗ್ಮೆಂಟೇಷನ್ ಇರ್ಬೋದು ಮತ್ತು ಥೈರಾಯ್ಡ್ ಇಶ್ಯೂಸ್ ಎಲ್ಲ ಬರೋದಕ್ಕೆ ರೂಟ್ ಕಾಸೇ ಸ್ಟ್ರೆಸ್ ಆಗಿರುತ್ತೆ. ಅದನ್ನು ನಾನು ಹೇಗೆ ಕಡಿಮೆ ಮಾಡಿಕೊಂಡೆ, ಫಸ್ಟ್ ನಂದೊಂದು ಮೋಟಿವ್ ಇತ್ತು, ಆಯಿತಾ. ಅಂದರೆ ನನಗೊಂದು ಗುರಿ ಬಂತು. ಎಷ್ಟೊಂದು ವರ್ಷದಿಂದ ನಾನು ಮಾಡ್ತಾ ಇದ್ದಿದ್ದು, ಊಟ ಸ್ಕಿಪ್ ಮಾಡಿದಾಗ ಮಾತ್ರ ನಾನು ಸಣ್ಣ ಆಗ್ತಿದ್ದೆ, ಡಯಟ್ ಮಾಡಿದಾಗ ಮಾತ್ರ ಸಣ್ಣ ಆಗ್ತಿದ್ದೆ. ಬಟ್ ನಾನು ಇದನ್ನು ತುಂಬ ರಿಸರ್ಚ್ ಮಾಡಿ ಚಾಲೆಂಜ್ ಥರ ತಗೊಂಡೆ. ಸೊ ಇದು ನಾಟ್ ಓನ್ಲಿ ನನ್ನ ಬಾಡಿ ಟೈಪ್ ಇರೋರಿಗೆ ಅಂತ ಅಲ್ಲ, ಎಲ್ಲರಿಗೂ ಯೂಸ್ ಆಗುತ್ತೆ. ಅದಕ್ಕೆ ತುಂಬ ಚೆನ್ನಾಗಿರುವ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಏನು ಮಾಡಿದೆ ಅಂದರೆ, ಒಂದು ಸಾಂಗ್ ನನಗೆ ತುಂಬಾ ನನ್ನ ಲೈಫ್ನೇ ಚೇಂಜ್ ಮಾಡಿತ್ತು. ಯಾವುದು ಅಂದರೆ ಮೋಟಿವೇಟ್ ಆದೆ ನಾನು. ಸೊ ಅದರಿಂದನೇ ನಂದು ಚೇಂಜ್ ಮಾಡ್ಕೊಂಡಿದ್ದು ನನ್ನ ತನನ. ಸೊ ಅದನ್ನು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ವಲ್ಪ ಟೈಮ್ ಕೊಟ್ಟು ನಂದು ಆ ಒಂದು ಹಾಡು ನಿಮಗೂ ಯೂಸ್ಫುಲ್ ಆಗುತ್ತೆ, ಪ್ಲೀಸ್ ಕೇಳಿಸ್ಕೋಬೇಕು ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಜಸ್ಟ್ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಇಷ್ಟಪಡ್ತಾ ಇದ್ರೋ ಪ್ಲೀಸ್ ಫುಲ್ ಹಾಡನ್ನ ಕೇಳಿಸ್ಕೊಳ್ಳಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಿಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವಿ ಓ ಮನವಿ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡುಗದಿರು, ಮನವಿ ಓ ಮನವಿ ನೀ ಅಳುಕದಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು.
ಕನಸು ಎಂಬ ಕನ್ನಡಿಯು ಹೊಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗೆಲ್ಲಿ ನೋವಿಲ್ಲ, ಯಾರಿಗೆಲ್ಲಿ ಸಾವಿಲ್ಲ, ಕಾಳ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲಿ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವಿ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲಿ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವಿ ಓ ಮನವಿ ನೀ ಕುಗ್ಗದಿರು, ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಸೊ ಏನು ಗೊತ್ತಾ ಫ್ರೆಂಡ್ಸ್, ಇದು ಮೋಟಿವೇಶನ್ ಸಾಂಗು. ಸೊ ಹಾಗೆ ಕೇಳಿಸ್ಕೊಳ್ಳಿ. ನೋವು ನಲಿವು ಅನ್ನೋದು ಬಾಳ ರೈಲ ಕಂಬಿಗಳು, ನಡುವೆ ನಮ್ಮದೀ ಪಯಣ ನಗುತ್ತ ಸಾಗು ಹಗಲಿರುಳು. ಏನೇ ಬರಲಿ ಬಾಳಿನಲಿ ಧ್ಯೇಯೊಂದು ಜೊತೆಗಿರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು. ಹವಾಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥವಿದೆ, ಹೆಜ್ಜೆಗೊಂದು ದಾರಿ ಇದೆ, ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ. ಮನವಿ ಓ ಮನವಿ ನೀ ಬದಲಾಗು, ಏನೇ ಸಾಧನೆಗೂ ನೀ ಮೊದಲಾಗು. ಸೊ ಆ ಥರ ಫ್ರೆಂಡ್ಸ್, ಇದು ತುಂಬ ಮೀನಿಂಗ್ಫುಲ್ ಆಗಿರುವಂತಹ ಒಂದು ಲಿರಿಕ್ಸ್ದು ಹಾಡಾಗಿರುತ್ತೆ. ಇದು ನನ್ನ ಲೈಫ್ನೇ ಚೇಂಜ್ ಮಾಡಿರುವಂತಹ ಒಂದು ಸಾಂಗು. ನನ್ನ ಒಂದು ಫೇವ್ರೆಟ್ ಸಾಂಗ್ಸು ಕನ್ನಡದಲ್ಲಿ. ನಂಗೆ ಆ್ಯಕ್ಚುಲಿ ಹಿಂದಿ ಸಾಂಗ್ಸು ತುಂಬ ಇಷ್ಟ, ಕನ್ನಡದು ಇಷ್ಟ, ಎಲ್ಲ ಲ್ಯಾಂಗ್ವೇಜಸ್ದು ನಾನು ಇಷ್ಟಪಡ್ತೀನಿ. ಸೊ ನನಗೆ ಕನ್ನಡದಲ್ಲಿ ತುಂಬ ಮೋಟಿವೇಟ್ ಮಾಡೋದು ನನ್ನ ಅಂದರೆ ಯಾವುದು ಅಂದರೆ ಈ ಒಂದು ಸಾಂಗು, ಮತ್ತು ಅಪ್ಪು ಸರ್ದು ಆಡಿಸಿ ನೋಡು ಬೀಳಿಸಿ, ಇದು ಬೊಂಬೆ ಹೇಳುತ್ತೈತೆ ಅಂತ ಸಾಂಗ್ ಇದೆಯಲ್ಲ ಅದು. ಆಯಿತಾ? ಸೊ ಬನ್ನಿ ಇವಾಗ ನಂದು ಫುಲ್ ಹೇಳ್ತೀನಿ ನಿಮಗೆ. ಯಾಕಿದು ಅಂದರೆ ನಿಮಗೆ ಮೋಟಿವೇಟ್ ಮಾಡಿದೆ. ಅದರಲ್ಲಿರೋ ಪ್ರತಿಯೊಂದು ಲಿರಿಕ್ಸ್ನೂ ನೀವು ಗಮನ ಇಟ್ಟು ಅದನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಳವಡಿಸ್ಕೊಂಡ್ರೆ ಫ್ರೆಂಡ್ಸ್, ಅದಕ್ಕಿಂತ ಬೆಸ್ಟ್ ರೆಮಿಡಿ ಇನ್ಯಾವುದೂ ಇಲ್ಲ. ಆಯಿತಾ? ನಿಮ್ಮ ಲೈಫ್ನೇ ನೀವು ಚೇಂಜ್ ಮಾಡ್ಕೋಬೋದು. ನಾಟ್ ಓನ್ಲಿ ನಿಮ್ಮದು ಸ್ಟ್ರೆಸ್ ಲೆವೆಲ್ನ ಚೇಂಜ್ ಮಾಡ್ಬೋದು, ಈವನ್ ನೀವು ಸಣ್ಣ ಆಗ್ಬೋದು, ಮುಖ ಕ್ಯೂಟಾಗಿ ಮಾಡ್ಕೋಬೋದು. ನಿಮ್ಮದು ಹ್ಯಾಪಿನೆಸ್ಸು, ತುಂಬ ಜನ ಕೇಳ್ತಿರಲ್ಲ ಹ್ಯಾಪಿನೆಸ್ ಹೆಂಗೆ ಬರುತ್ತೆ ಅಂದರೆ, ನಮ್ಮನ್ನ ನಾವು ಸರಿ ಮಾಡ್ಕೊಂಡಾಗಲೇ ನಮಗೆ ಹ್ಯಾಪಿನೆಸ್ ಬರೋದು. ನಮ್ಮನ್ನ ನಾವು ಯಾವಾಗ ಸೆಲ್ಫ್ ಲವ್ ಮಾಡ್ತೀವೋ ಆವಾಗಲೇ ಹ್ಯಾಪಿನೆಸ್ ಬರೋದು. ಸೊ ಬನ್ನಿ ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ ಡೇಯಿಂದ ನಾನು ಏನೇನು ಮಾಡ್ತೀನಿ ಅಂತ. ಸೊ ಬನ್ನಿ ಫ್ರೆಂಡ್ಸ್ ಹೇಳ್ತೀನಿ. ಸೊ ನಾನು ಮಾರ್ನಿಂಗ್ ಎದ್ದ ತಕ್ಷಣ ನಂದು ಒಂದು ಎನರ್ಜಿ ಡ್ರಿಂಕ್, ಅಂದರೆ ನಂದು ಡೇನ ಫುಲ್ಲು ನಾನು ಒಂದು ಸ್ವಲ್ಪ ಇದಾಗಿ ಇಟ್ಕೊಂಡಿರ್ತೀನಿ. ಅಂದರೆ ನಂದು ವೆಯ್ಟ್ ಲಾಸ್ದು ಡ್ರಿಂಕ್ಸ್ಗಳಿದೆ. ಸೊ ಅದ್ರದ್ದು ಯಾವುದು ಅಂತ ಹೇಳ್ಬಿಡ್ತೀನಿ. ಫಸ್ಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಂಡ್ಸ್, ನಾನು ಬ್ರಷ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡಾದ್ಮೇಲೆ ಸ್ಟಾರ್ಟ್ ಮಾಡೋದು ನನ್ನ ಒಂದು ರೊಟೀನ್ನ. ಸೊ ಅದು ಫುಲ್ ಡೀಟೇಲಾಗಿ ಹೇಳೋಕ್ಕೋದ್ರೆ ಇದಾಗುತ್ತೆ. ಸೊ ಜಸ್ಟ್ ಏನೇನು ತಿಂತೀನಿ ಅದೆಲ್ಲ ಹೇಳ್ಬಿಡ್ತೀನಿ. ಸೊ ಏನು ಮಾಡ್ತೀನಿ ಅಂದರೆ, ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫಸ್ಟ್ ಏನು ಕುಡಿತೀನಿ ಅಂದರೆ ಸೋಂಪು ವಾಟರು. ಆಯಿತಾ? ಸೋಂಪು ವಾಟರ್ಗೆ ಏನೇನು ಹಾಕೋತೀನಿ? ಸೋಂಪು ವಾಟರು, ಜೀರಿಗೆ, ಮತ್ತು ಒಂದು ಸ್ವಲ್ಪ ಅಜ್ವೈನು. ವಾರದಲ್ಲಿ 2 ಸಲ ಮಾತ್ರ ಅಜ್ವೈನ್ ಯೂಸ್ ಮಾಡ್ತೀನಿ, ಬಿಕಾಸ್ ಅದು ಹೀಟ್ ಮಾಡುತ್ತೆ ಬಾಡಿನ. ಬಟ್ ಅದು ತುಂಬ ಚೆನ್ನಾಗಿ ನಮ್ಮ ಗಟ್ ಹೆಲ್ತನ್ನ ಕ್ಲೀನ್ ಮಾಡಾಕತ್ತೆ. ಸೊ ಅದಕ್ಕೆ ವಾರದಲ್ಲಿ 2. ಬಟ್ ಡೈಲಿ ನಾನು ಸೋಂಪು ವಾಟರು, ಜೀರಿಗೆ ವಾಟರು ತೊಗೋತೀನಿ. ಅದು ಒಂದು ಸ್ವಲ್ಪ ಆರದ ಮೇಲೆ ಬೆಚ್ಚಗಿರುವಾಗಲೇ ಅದಕ್ಕೆ ಒಂದು ಸ್ವಲ್ಪ ಲೆಮನ್ ಹಾಕೋತೀನಿ, ಅರ್ಧ ಹೋಳು ಲೆಮನ್ ಹಾಕೋತೀನಿ. ಮತ್ತು ಜೇನುತುಪ್ಪ 1 ಸ್ಪೂನು ಇಲ್ಲ ಅರ್ಧ ಸ್ಪೂನ್ ಹಾಕೋತೀನಿ. ನಾನು ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಅರ್ಧ ಸ್ಪೂನ್ ಹಾಕೊಳ್ಳೋದು, ಯಾಕಂದರೆ ತುಂಬ ಸ್ವೀಟ್ನೆಸ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಆ ಥರ ಒಂದು ನಂದು ಮಾರ್ನಿಂಗು ಡ್ರಿಂಕ್ ಆಗಿರುತ್ತೆ ಫ್ರೆಂಡ್ಸ್. ನಾನು ಹೇಳ್ತಾ ಇರೋದು ಹೆಂಗೆ ನಾನು 5 kg ಸಣ್ಣ ಅದೇ ಅಂತ, ನಿಮಗೂ ಮಾಡ್ಕೊಳ್ಳಿ ಅಂತ. ಆಯಿತಾ? ಸೊ ಅದಾಯ್ತಾ, ಅದಾಗಿ ಒಂದು ಅರ್ಧ ಗಂಟೆ ಬ್ರೇಕ್ ಕೊಡ್ತೀನಿ. ಸೊ ಇದು ನಾನು ಎಷ್ಟು ಗಂಟೆಗೆ ನೀವು ತೊಗೊಳ್ಳೋದು ಅಂತ ನೀವು ಕೇಳ್ಬೋದು. ಸೊ ನಾನು ಇದು ಯಾವಾಗ ನಾನು ತೊಗೋತೀನಿ ಅಂದರೆ ಫ್ರೆಂಡ್ಸ್, ಮಾರ್ನಿಂಗು ನಾನು ಒಂದು 6:30, ಆಯಿತಾ, 6:30 ಒಳಗಡೆ ಇದನ್ನು ತೊಗೊಂಡಿರ್ತೀನಿ. ಅದಾದಮೇಲೆ 7 ಗಂಟೆ 7 o'clockಗೆ ನಾನು ನಂದು ಒಂದು ಕಾಫಿದು ಡಿಕಾಕ್ಷನ್ ಇದೆ. ಸೊ ಒಂದು ಸ್ವಲ್ಪ
ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಮಗ್ಗಲ್ಲಿ ನೀವೇನು ಮಾಡಿ ಅಂದರೆ 1 ಸ್ಪೂನಷ್ಟು ಕಾಫಿ ಡಿಕಾಕ್ಷನ್ ಹಾಕ್ಕೊಂಡು ಅದಕ್ಕೆ ನೀವು ಅರ್ಧ ಸ್ಪೂನಷ್ಟು ಗೀ ಹಾಕೋಬೇಕು. ಅಂದರೆ ಪ್ಯೂರ್ ಗೀ ಇರಬೇಕು. A1 ಹಸುದಾಗಿರ್ಬೋದು, A2 ಹಸು ಆಗಿರ್ಬೋದು, ಅಂಥದ್ದೇ ಬೇಕಾಗುತ್ತೆ. ಯಾಕಂದರೆ ಚೆನ್ನಾಗಿರೋ ಕ್ವಾಲಿಟಿದೇ ಬೇಕು ತುಪ್ಪ. ಆವಾಗಲೇ ನೀವು ವೆಯ್ಟ್ ಲಾಸ್ ಆಗೋದಕ್ಕೆ ಸಾಧ್ಯ. ಮುಖನೂ ಚೆನ್ನಾಗಿ ಗ್ಲೋ ಆಗುತ್ತೆ, ಪಿಗ್ಮೆಂಟೇಷನು ಹೋಗುತ್ತೆ. ಸೊ ಅದನ್ನು ಕ್ಲಾರಿಫೈ ಮಾಡ್ತಿದ್ದೀನಿ. ಈವನ್ ನಿಮ್ಮದು ಫ್ಯಾಟಿ ಲಿವರ್ ಕೂಡ ಕಡಿಮೆ ಆಗುತ್ತೆ ಯಾರಿಗಾರ ಇದ್ದರೆ. ಸೊ ಆಯಿತಾ, ಅದು ಆಗಿತ್ತು. ಸೊ 2 ಡ್ರಿಂಕು ನಂದಾಯಿತು. ಸೊ ಅದು ನಂದು ಡ್ರಿಂಕ್ಸ್ದು ನಾನು ವೆಯ್ಟ್ ಲಾಸ್ ಇದ್ರಲ್ಲಿ ಮಾಡಿದ್ದೀನಿ. ಅಕಸ್ಮಾತ್ ಡೀಟೇಲಾಗಿ ನೋಡ್ಬೇಕು ಹೆಂಗೆ ಮಾಡೋದು ನಾನು ತೋರಿಸಿದ್ದೀನಿ ಅದರಲ್ಲಿ. ಇದರಲ್ಲೇ ಹೇಳಿದ್ರೆ ಎಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ. ಆಯಿತಾ, ಅದೊಂದು ಆಯಿತಾ. ಸೊ ನೆಕ್ಸ್ಟ್ ಬನ್ನಿ. ಸೊ ನಂದು ತಿಂಡಿ ತಿನ್ನೋದು ಟೈಮ್ ಹೆಂಗಿರುತ್ತೆ ಅಂದರೆ ಫ್ರೆಂಡ್ಸ್, ನಂದು ನಾರ್ಮಲಾಗಿ ನಾನು ಏನು ಮಾಡ್ತೀನಿ ಅಂದರೆ 8:30ಯಿಂದ 9 ಗಂಟೆ ಒಳಗೆ ಬ್ರೇಕ್ಫಾಸ್ಟನ್ನು ತಿಂದಿರ್ತೀನಿ. ಅಂದರೆ ಅದು ತಿನ್ನೋಕ್ಕೆ ಮುಂಚೆ ಅರ್ಧ ಗಂಟೆ ಮುಂಚೆ ಮಾತ್ರ ನೀರು ಕುಡಿಬೇಕು. ಆ ನೀರು ಕುಡಿಯುವ ಜಾಗದಲ್ಲಿ ನನ್ನ ಒಂದು ಡಿಟಾಕ್ಸ್ ವಾಟರ್ ಇರುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ನಂದು ವ್ಲಾಗಲ್ಲಿದೆ. ನಿಮ್ಗೆ ಏನಾರು ಅಕಸ್ಮಾತ್ ಡೌಟ್ ಇದ್ದರೆ ನಂಗೆ ಕೇಳಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತೀನಿ. ಸೊ ನಂದೊಂದು ಡಿಟಾಕ್ಸ್ ವಾಟರ್ನ ಕುಡಿದಿರ್ತೀನಿ. ಯಾವಾಗ 9 ಗಂಟೆಗೆ ನಾನು ಅಕಸ್ಮಾತ್ ಬ್ರೇಕ್ಫಾಸ್ಟ್ ಮಾಡಿದ್ರೆ 8:30ಗೆ ಕುಡಿದಿರ್ತೀನಿ, ಅರ್ಧ ಗಂಟೆ ಬಿಫೋರು. ಅದಾದಮೇಲೆ ತಿಂಡಿ ಹೆಂಗೆ ತಿನ್ನೋದು ಅಂದರೆ, ಇಷ್ಟು ದೊಡ್ಡ ಪ್ಲೇಟಲ್ಲಿ ಹಾಕೊಂಡು ತಿನ್ನಲ್ಲ. ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, 2 ದೋಸೆ ತಿನ್ನೋ ಜಾಗದಲ್ಲಿ 1 ದೋಸೆ ತಿಂದಿರೋದು. ಮತ್ತು ಒಂದು ಫ್ರೂಟು ತೊಗೊಂಡಿರ್ತೀನಿ ನಾನು. ಫ್ರೂಟು ಅಂದರೆ ನಂದು ಆರೆಂಜು ನನಗೆ ತುಂಬ ಇಷ್ಟ. ಸೊ ಆರೆಂಜು ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಡುತ್ತೆ. ಮತ್ತು ಎನಿ ಟೈಮ್ ನಾನು ಯಾವಾಗಲೂ ತಿಂತೀನಿ. ಅಂದರೆ ಸಮ್ಮರ್ ಆಗಿರ್ಬೋದು, ವಿಂಟರ್ ಸೀಸನ್ ಆಗಿರ್ಬೋದು, ಯಾವುದೇ ಸೀಸನಲ್ಲೂ ನಂದು ಆರೆಂಜು ಕಂಪಲ್ಸರಿ ಆಗಿರುತ್ತೆ. ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ತುಂಬ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಮತ್ತು ನಮಗೆ ಬೇಕಾಗಿರುವಂಥ ಹೇರಳವಾದ ಇದೆಲ್ಲ ಸಿಗುತ್ತೆ ನಮ್ಗೆ ಅದರಲ್ಲಿ. ಆಯಿತಾ, ವಿಟಮಿನ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದಾದಮೇಲೆ ಬೆಟ್ಟದ ನೆಲ್ಲಿಕಾಯಿ ನಾನು ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಅದಿಲ್ಲ ಅಂದ್ರೂ ಸೀಸನ್ನಲ್ಲಿ ಸಿಗಲ್ಲ ಅಲ್ವಾ. ಸೊ ನಾನೇನು ಮಾಡ್ತೀನಿ ಅಂದರೆ ಅದ್ರದ್ದು ಇದು ಬರುತ್ತೆ ನೋಡಿ, ಆಮ್ಲ ಜ್ಯೂಸ್ ಬರುತ್ತಲ್ಲ, ಸೊ ಅದನ್ನು ಕುಡಿಯೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಹೇಳ್ತಾ ಇರೋದು ಆಯಿತಾ. ಇಷ್ಟ ಆಯಿತು ಬ್ರೇಕ್ಫಾಸ್ಟಲ್ಲಿ ಹಿಂಗೆ ನಾ ಹೇಳಿದ್ನಲ್ಲ, ಒಂದು 2 ಚಪಾತಿ ತಿನ್ನೋ ಜಾಗದಲ್ಲಿ 1 ಚಪಾತಿ, ಅಥವಾ ಒಂದು ಪೋಹನೋ ಪೊಂಗಲ್ಲೋ ಪೂರಿ ಅಂಥದ್ದೆಲ್ಲ ಜಾಸ್ತಿ ತಿನ್ನಲ್ಲ. ಎಣ್ಣೆ ಪದಾರ್ಥ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಸೊ ಆ ಥರ ಆಗಿತ್ತು ಫ್ರೆಂಡ್ಸ್. ವೆಯ್ಟ್ ಲಾಸ್ ಮಾಡಬೇಕು ಅಂತ ಆಸೆ ಇರೋರು ನನ್ನ ವೀಡಿಯೋಸ್, ಹಳೆ ವೀಡಿಯೋಸ್ ನೋಡಿರ್ತೀರಾ, ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತೆ ನಂದು ತುಂಬ ಮುಖ ಇಷ್ಟು ಅಗ್ಲ ಇತ್ತಲ್ಲ. ಸೊ ಕಡಿಮೆ ಆಗಿದೆ, ಪ್ಲಸ್ ಬಾಡಿ ವೆಯ್ಟ್ ಕೂಡ ಕಡಿಮೆ ಆಗಿದೆ. ಆಯಿತಾ. ಸೊ ನಾನು ಹೇಳಿದ್ನಲ್ಲ, XL ಸೈಜಿಂದ M ಸೈಜ್ವರೆಗೂ ಬಂದಿದ್ದೀನಿ ಫ್ರೆಂಡ್ಸ್. ಪ್ಲಸ್ ನಂದು ಗ್ಲೋ ಕೂಡ ಬಂದಿದೆ ಮುಖದಲ್ಲಿ. ಯಂಗರ್ ಲುಕಿಂಗ್ ಸ್ಕಿನ್ ಬರುತ್ತೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಪ್ಲಸ್ ನಿಮ್ಮದು ಕೂದಲು ತುಂಬ ಚೆನ್ನಾಗಾಗುತ್ತೆ. ಸೊ ಅದಾಯ್ತಾ. ಅದಾದಮೇಲೆ ಬನ್ನಿ, 12 ಗಂಟೆಗೆ ನಾನು ಬರೋದು. ಅದಕ್ಕಿಂತ ಮುಂಚೆ ನಂದು ಗ್ರೀನ್ ಟೀ ಟೈಮ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸೊ 9 ಗಂಟೆಗೆ ತಿಂಡಿ ತಿನ್ನಪ್ಪ, ಆಯಿತಾ. 3/4 ಗಂಟೆ ಬಿಟ್ಟೆ ನಾವು ಡ್ರಿಂಕ್ ಕುಡಿಬೇಕು, ಅಂದರೆ ವಾಟರ್ನ ಕನ್ಸ್ಯೂಮ್ ಮಾಡಬೇಕು, ಆಯಿತಾ. ಸೊ ಆ ಟೈಮಲ್ಲಿ ನಾನು ನೀರನ್ನ ತಗೊಳ್ಳಲ್ಲ, ಗ್ರೀನ್ ಟೀ ಕುಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಗ್ರೀನ್ ಟೀ ನಂದು ತುಂಬ ವೆರೈಟೀಸ್ ಇಟ್ಕೊಂಡಿದ್ದೀನಿ. ನಂದು ಹೆಂಗಿರುತ್ತೆ ಅಂದರೆ, ನಂದು ಓಚಾ ಟೀ ಅಂತ ಒಂದು ಇದೆ, ಆಯಿತಾ. ಓಚಾ ಗ್ರೀನ್ ಟೀ ಅಂತ ತುಂಬ ಕ್ಯೂಟಾಗಿ ಮಾಡುತ್ತೆ. ಯಾರಿಗಾರ ಬ್ಯೂಟಿಫುಲ್ಲಾಗಿ ನಿಮ್ಮ ಮುಖ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ನಿಮಿಷ ತೋರಿಸ್ತೀನಿ ರೀ. ಸೊ ನೋಡಿ ಫ್ರೆಂಡ್ಸ್, ಇದು ಓಚಾ ಅಂತ. ಸೊ ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ, ನನಗಿದು ಯೂಸ್ಫುಲ್ ಆಗಿರೋದಕ್ಕೆ ನಾನು ಹೇಳ್ತಾ ಇರೋದು, ಆಯಿತಾ. ನಂದು ಸ್ಕಿನ್ದು ಟೆಕ್ಸ್ಚರೇ ಚೇಂಜ್ ಆಗಿದೆ. ಸೊ ನೋಡಿ, ಆ್ಯಕ್ಚುಲಿ ಇದನ್ನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸು ಕೊಟ್ಟಿದ್ದೀನಿ, ಮನೆಯಲ್ಲೂ ಮಾಡ್ಕೋಬೋದು. ಗ್ರೀನ್ ಟೀ ಲೀವ್ಸ್ ತೊಗೊಳ್ಳಿ, ಮತ್ತು ಈ ಥರ ಒಣಗಿಸಿಟ್ಟಿರೋ ರೋಸ್ದು ಪೆಟಲ್ಸ್ ಬೇಕಾಗುತ್ತೆ. ನೋಡಿ ಒಳಗೆ ಏನೇನು ಹಾಕಿದ್ದಾರೆ ಅಂತ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಸೊ ರೋಸ್ದು ಅದು ಆ್ಯಕ್ಚುಲಿ ಬ್ಲೂದು ಕಾಣಿಸ್ತಾ ಇರೋದು ಅವ್ರು ಎಕ್ಸ್ಟ್ರಾ ಹಾಕಿರ್ತಾರೆ, ಏನಾರ ಒಂದು ಇನ್ಕ್ಲೂಡ್ ಮಾಡಿರ್ತಾರೆ. ನಾವು ಮನೇಲಿ ಮಾಡಬೇಕಾಗಿದ್ರೆ ಏನು ಅಂದರೆ, ಗ್ರೀನ್ ಟೀ ಲೀವ್ಸ್ ತೊಗೋಬೇಕು, ಮತ್ತು ಇದು ರೋಸ್ದು ಪೆಟಲ್ಸ್ ತೊಗೋಬೇಕು, ಮತ್ತು ದಾಸವಾಳನ ಒಣಗಿಸಿರೋದು ತೊಗೋಬೇಕು. ಅದೇ ಇದರಲ್ಲಿರೋ ಸೀಕ್ರೆಟು. ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಗಟ್ ಹೆಲ್ತೂ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ, ಆಯಿತಾ. ಸೊ ಆ ಥರ. ಸೊ ಇದೊಂದು, ಸೊ ಇದು ನಿಮ್ಗೆ ಅಮೆಝಾನಲ್ಲಿ ಸಿಕ್ಬಿಡುತ್ತೆ ಫ್ರೆಂಡ್ಸ್, ಓಚಾ ಅಂತ. ಆ ಡಬ್ಬ ಅದು ನೋಡ್ಕೊಳ್ಳಿ, ಈ ಥರ ಡಬ್ಬ ಅದ್ರಲ್ಲಿ ಕಾಣಿಸುತ್ತೆ. ಒಂದು 285 ರುಪೀಸು ಏನೋ ಬರುತ್ತೆ. ಸೊ ಆ ಥರ, ಆಯಿತಾ. ನಂದು ಗ್ರೀನ್ ಟೀದು ಟೈಮ್ ಅದಾಗಿರುತ್ತೆ ಫ್ರೆಂಡ್ಸ್. ಯಾವಾಗ ಅಂದರೆ ಒಂದು 10:30ಗೆ ನಾನು ಗ್ರೀನ್ ಟೀ ಡೈಲಿ ನಾನು ಹಂಗೆ 10:30ಗೆ ನಂದೊಂದು ಇಟ್ಕೊಂಬಿಟ್ಟಿದ್ದೀನಿ ಫಿಕ್ಸ್ಡ್ ಟೈಮು. ಆ ಟೈಮಲ್ಲೇ ನಾನು ಕುಡಿಯೋದು ಗ್ರೀನ್ ಟೀನ. ಸೊ ಅದಾದಮೇಲೆ ಬನ್ನಿ ನೆಕ್ಸ್ಟ್ ಹೇಳ್ತೀನಿ. 12 ಗಂಟೆಗೆ ನೀವು ನಂದು ವೆಯ್ಟ್ ಲಾಸ್ದು ಒಂದು ಇದು ಮಾಡಿದ್ದೀನಿ ನೋಡಿ, ಪುದೀನ ಅದೇನೇನೋ ಹಾಕಿ ಒಂದು ಗ್ರೀನ್ ಕಲರ್ದವ ತೋರಿಸಿದ್ನಲ್ಲ, ಅಂದರೆ ಆಮ್ಲದೆಲ್ಲ ತುಂಬ ಚೆನ್ನಾಗಿರುವ ಕೂದಲು ಬರುತ್ತೆ. ಯಾರಿಗಾರ ಕೂದಲು ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅದನ್ನು ಟ್ರೈ ಮಾಡಿ. ಅದು ಬರೀ ಕೂದಲುಗೆ ಅಂತಲ್ಲ, ಮುಖನೂ ಚೆನ್ನಾಗಾಗುತ್ತೆ, ಪ್ಲಸ್ ನಿಮ್ಮದು ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ.
ಸೊ ನೀವು ನಾನು ಏನೇನು ಮಾಡ್ತೀನಿ ಅಂತ 1 ತಿಂಗಳು ನೀವು ಮಾಡ್ಕೊಂಬಂದ್ರೆ 5 kg ಸಣ್ಣ ಆಗ್ಬೋದು ನೀವು. ಅದನ್ನು ನಾನು ಹೇಳ್ಕೊಡ್ತಾ ಇರೋದು. ನಾನು ಹೆಂಗೆ ಮಾಡ್ತಿದ್ದೀನೋ ಅದು ಹೇಳಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಸೊ ಆಯಿತಾ, ಅದನ್ನು ಮಾಡಿದ್ನ. ಅದಾದಮೇಲೆ ಬನ್ನಿ 1:30ಗೆ ನಂದು ಲಂಚ್ ಟೈಮ್ ಇರುತ್ತೆ. ಸೊ ನಿಮಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್, ಲಂಚ್ ಟೈಮಲ್ಲಿ ನಾನು ಏನು ಗೊತ್ತಾ, ಸೊ ಈ ಥರ ಬೌಲ್ ಇರುತ್ತೆ ಅಂದ್ಕೊಳ್ಳಿ. ಈ ಥರ ಬೌಲಲ್ಲಿ ನಾನು ಹೇಳಿದ್ನಲ್ಲ, ಈ ಥರ ಚಿಯಾ ಸೀಡ್ಸ್ನ ನೆನೆಸಿರ್ತೀನಿ. ಅದಕ್ಕೆ ಒಂದು ಸ್ವಲ್ಪ ಕರ್ಡ್ ಹಾಕ್ಕೊಂಡು ತಿಂತೀನಿ. ಯಾವಾಗ ಲಂಚ್ ಬಿಫೋರು, ಒಂದು ಅರ್ಧ ಗಂಟೆ ಮುಂಚೆ. ಅಂದರೆ ನಾನು 1:30ಗೆ ತಿಂದರೆ 1 ಗಂಟೆ ಅಥವಾ 1/4 ಗಂಟೆ ಮುಂಚೆ ಅದನ್ನು ತಿಂದಿರ್ತೀನಿ. ಅದಾದಮೇಲೆ ನಾರ್ಮಲ್ ಅನ್ನ ಸಾರು ಎಲ್ಲರ ಮನೆಯಲ್ಲೂ ಹೇಗೆ ತಿಂತೀವೋ, ನಾನು ಫೂಡಿ, ಅದಕ್ಕೆ ನಾನು ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸೊ ನಾರ್ಮಲಾಗಿ ಊಟ ಏನು ನಾವು ಅಡುಗೆ ಮಾಡಿರ್ತೀವೋ ಅದನ್ನೇ ತಿನ್ನೋದು. ಬಟ್ ಉಲ್ಟಾ ಮಾಡಿರ್ತೀನಿ, ಅದನ್ನು ಟ್ವಿಸ್ಟ್ ಇದೆ ಇದರಲ್ಲಿ. ಏನು ಅಂದರೆ, ಅನ್ನ ಮತ್ತು ಸಾಂಬಾರು ಹಾಕ್ಕೊಂಡು ಅನ್ನ ಜಾಸ್ತಿ ತುಂಬಿಸ್ಕೊಳ್ಳೋದು, ಸಾಂಬಾರು ಕಮ್ಮಿ ಹಾಕ್ಕೊಳ್ಳೋ ಜಾಗದಲ್ಲಿ ಉಲ್ಟಾ ಕೇಸ್. ಅಂದರೆ ಅನ್ನದು ಕ್ವಾಂಟಿಟಿ ನಾನು ಈ ಥರ ಒಂದೇ ಒಂದು ಬೌಲಲ್ಲಿ ತೊಗೋತೀನಿ ಅನ್ನ ಅಥವಾ ಚಪಾತಿ ಯಾವ್ದಾರ ಆಗಿರ್ಬೋದು. ಬಟ್ ನಂಗೆ ಮಧ್ಯಾಹ್ನದ ಚಪಾತಿ ತಿಂದು ರೂಢಿ ಇಲ್ಲ. ಸೊ ಈ ಥರದ್ದು ಒಂದು ಅನ್ನ ತಿಂತೀನಿ. ಅದೇನೋ ನಂಗೆ ಅನ್ನದ್ದು ತುಂಬ ಇಷ್ಟ. ಸೊ ಅನ್ನ ಈ ಥರ ಒಂದು ಬಟ್ಲಲ್ಲಿ ತೊಗೊಂಡ್ರೆ ಫ್ರೆಂಡ್ಸ್, ಸಾರು ಹೆಂಗಿರಬೇಕು ಅಂದರೆ ವೆಜಿಟೇಬಲ್ಸಿಂದ ತುಂಬಿರಬೇಕು, ಆಯಿತಾ. ವೆಜಿಟೇಬಲ್ಸ್ ಜಾಸ್ತಿ ಹಾಕೋಬೇಕು. ಸೊ ವೆಜಿಟೇಬಲ್ಸ್ ಹಾಕ್ಕೊಂಡು ಮತ್ತು ಪಲ್ಯಗಳು ಸೊಪ್ಪಿಂದಾಗಿರ್ಬೋದು ಆ ಥರದ್ದೆಲ್ಲ ತೊಗೊಳ್ಳಿ. ಮತ್ತು ಪನ್ನೀರು ಇಲ್ಲ ಟೋಫು ಬರುತ್ತೆ ನೋಡಿ, ಟೋಫು ಇಲ್ಲ ಪನ್ನೀರು. ಸೊ ಅದು ನಿಮಗೆ ಪ್ರೋಟೀನ್ಸು ಸೂಪರಾಗಿ ನಿಮಗೆ ಸಿಗುತ್ತೆ. ನಿಮ್ಮದು ಒಂದು ಡಯಟ್ ಮಾಡುವಾಗ ನಾನು ಹೇಳೋದು ಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ನಿಮ್ಮ ಮುಖನೂ ಗ್ಲೋ ಬರುತ್ತೆ, ಪ್ಲಸ್ ನೀವು ಸಖತ್ತು ಫಿಟ್ಟಾಗಿ ಕಾಣಿಸ್ತೀರಾ ಫ್ರೆಂಡ್ಸ್. ಹೊಟ್ಟೆದು ಫ್ಯಾಟ್ ಎಲ್ಲ, ಬೆಲ್ಲಿ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಬೆಲ್ಲಿ ಫ್ಯಾಟ್ ಕರಗಕ್ಕೆ ನಾನು ಇನ್ನೊಂದು ಮಾಡಿದ್ದೀನಿ, ಕೊಬ್ಬರಿ ಅದು ಯಾವುದೋ ತೋರಿಸಿದ್ನಲ್ಲ, ಅದರಲ್ಲಿ ಹಿಂಗೆ ಇಟ್ಬಿಟ್ಟು ಫಿಲ್ ಮಾಡಿ ಅದು ನಾನು ತೋರಿಸಿದ್ದೀನಿ ನೋಡಿ, ವೆಯ್ಟ್ ಲಾಸ್ ಅಂತ ಒಂದು ಮಾಡಿದ್ದೀನಿ. ಅದನ್ನು ಚೆಕ್ ಮಾಡಿ, ಅದನ್ನು ನಾನು ತೊಗೊತಾ ಇರ್ತೀನಿ. ಸೊ ಅದು ಏನು ಅಂದರೆ ಡೈಲಿ ಒಂದು 10 ಗಂಟೆಗೆ ತೊಗೊಳ್ಳೋದು ಮತ್ತು 4 ಗಂಟೆಗೆ ತೊಗೊಳ್ಳೋದು. ವೇಟ್ ತುಂಬಾ ನಿಮಗೆ ಕಡಿಮೆ ಆಗಿಬಿಡುತ್ತೆ. ಅಂದರೆ ಹೊಟ್ಟೆ ಹತ್ರ ಇರುವ ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಬರುತ್ತೆ, ಆಯಿತಾ. ಬೆಲ್ಲಿ ಫ್ಯಾಟ್ ಅಂತಾರೆ ನೋಡಿ, ಅದೆಲ್ಲ ಕರಗಿಬಿಡುತ್ತೆ ನಿಮಗೆ. ಸೊ ಆ ಥರ. ಸೊ ಹೇಳಿದ್ನಲ್ಲ ಫ್ರೆಂಡ್ಸ್, 4 ಗಂಟೆಗೆ ನಾನು ಅದೇ ಕೊಬ್ಬರಿ ಜೊತೆಗೆ ಅದೇನೋ ಮಾಡ್ತೀನಿ ಅನ್ನಲ್ಲ, ಸೊ ಅದನ್ನು ತಿಂತೀನಿ. ಬನಾನಾ ಜೊತೆ ತಿಂದಿರ್ತೀನಿ ಅದು, ಇಲ್ಲಾಂದರೆ ಒಂದೊಂದು ದಿನ ಸಪೋಟ ಜೊತೆ ತಿಂದಿರ್ತೀನಿ. ಸೊ ಅದಾಯ್ತಾ. ಸೊ ಇವಾಗ ಬನ್ನಿ 5:30ಗೆ ಮತ್ತೆ ನಾನು ಅಗೇನ್ ನಂದು ಗ್ರೀನ್ ಟೀ ಟೈಮ್ ಇರುತ್ತೆ ಫ್ರೆಂಡ್ಸ್. ಗ್ರೀನ್ ಟೀನ ನಾನು ಕುಡಿತೀನಿ. ಸೊ 1 ಟೈಮ್ ಮಾತ್ರ ನಾನು ಈ ಥರದ್ದು ಓಚಾದು ತೊಗೊಳ್ಳೋದು. ನಾನು ಒಂದೊಂದು ಸಲ ಮನೆಯಲ್ಲೇ ಮಾಡ್ಕೊಂಡಿರ್ತೀನಿ. ನಾನು ಇದರಲ್ಲಿ ಏನು ತೋರಿಸೋ ಒಂದು ವೀಡಿಯೋದಲ್ಲೂ ಮಾಡಿದ್ದೀನಿ ನಾನು ಹೆಂಗೆ ಮಾಡ್ಕೋಬೋದು ಅಂತ. ಯಾಕಂದರೆ ಇದು 285 ರೂಪೀಸ್ ಆಗುತ್ತಲ್ವಾ. ಸೊ ನಾವು ಮನೇಲೇ ಮಾಡ್ಕೊಂಡ್ರೆ ತುಂಬ ಕಡಿಮೆ ದುಡ್ಡಲ್ಲಿ ನಾವು ಮಾಡ್ಕೋಬೋದು. ಸೊ ಅದಕ್ಕೇನೆ, ಆಯಿತಾ. ಸೊ ಅದನ್ನು ಚೆಕ್ ಮಾಡಿ, ಆ ವಿಡಿಯೋ ವ್ಲಾಗಲ್ಲಿದೆ. ಅಂದರೆ ಇದರಲ್ಲೇ ಬರುತ್ತೆ, ಯಾವ್ದಾರ ಡಿಟಾಕ್ಸ್ ಅಂತದೆಲ್ಲ ತೋರಿಸಿರ್ತೀನಲ್ಲ, ಅದರಲ್ಲಿ ಚೆಕ್ ಮಾಡಿರುತ್ತೆ, ಆಯಿತಾ. ಸೊ ಅದು ಆಯಿತಾ. 5:30ಗೆ ಗ್ರೀನ್ ಟೀ ತೊಗೋತೀನಿ. ಮತ್ತೆ ನಂದು ಡಿನ್ನರ್ ಟೈಮ್ ಏನು ಅಂದರೆ, ನಾನು ಯಾವುದೇ ಕಾರಣಕ್ಕೂ ನಾನು ಊಟನ ಬಿಡಲ್ಲ. ಫೂಡಿಯಾಗಿರೋದ್ರಿಂದ ನ್ಯಾಚುರಲ್ ಆಗಿ ನಾನು ಫಿಟ್ಟಾಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾವ ಥರ ಫಿಟ್ಟು ಅಂದರೆ, ಒಂದೊಂದು ಸಲ ನಮಗೆ ಟೈಮ್ ಇಲ್ಲದೆ ಇರುವಾಗ ನಾವು ಡಯೆಟ್ ಮಾಡದೇ ಇದ್ರೂ ನಾವು ಹಂಗೇ ನಮ್ಮ ಒಂದು ವೇಟ್ನ ಮ್ಯಾನೇಜ್ ಮಾಡುವಂತಹ ಮೆಥಡ್ನ ಹೇಳ್ಕೊಡ್ತಾ ಇರೋದು, ಆಯಿತಾ. ಸೊ ಏನು ಮಾಡ್ತೀನಿ ಅಂದರೆ 6:30 7 ಗಂಟೆ ಒಳಗೆ ನಾನು ತುಂಬ ಮಾಡೋದೆ ಫ್ರೆಂಡ್ಸ್ 6:30ಗೆ. ಸೊ ನಾನು ಸೀಕ್ರೆಟ್ ಹೇಳ್ತೀನಿ, 6:30 ಮೇಲೆ ನಾನು ತಿನ್ನೋಕ್ಕೆ ಹೋಗಲ್ಲ. ಸೊ 6:30ಗೆ ಏನೇನು ಊಟ ಅಂದರೆ ಏನೇನೋ ತೊಗೊಂಡು ತಿನ್ನಲ್ಲ. ನಾನು ಏನು ಮಾಡ್ತೀನಿ ಅಂದರೆ, ಒಂದು ಡ್ರೈ ಚಪಾತಿ ತೊಗೊಂಡಿರ್ತೀನಿ. ಯಾಕೆಂದರೆ ಚಪಾತಿನೂ ನಮಗೆ ಬೇಕಾಗುತ್ತೆ, ಹೈ ಫೈಬರ್ ಇರುತ್ತೆ. ಸೊ ಮಲ್ಟಿಗ್ರೇನ್ ಚಪಾತಿನೂ ಒಂದೊಂದು ಸಲ ತೊಗೊಂಡಿರ್ತೀನಿ, ಆಯಿತಾ. ಸೊ ಚಪಾತಿ ತೊಗೊಂಡು ಇಷ್ಟು ಪಲ್ಯ ಒಂದು ಬಟ್ಲಲ್ಲಿ, ಸೊ ಸೇಮ್ ಕ್ವಾಂಟಿಟಿ ನಾನು ಏನು ತೋರಿಸೋದು ಫ್ರೆಂಡ್ಸ್. ಈ ಥರ ಒಂದು ಇದರಲ್ಲಿ ಬೌಲಲ್ಲಿ ಇದು ತೊಗೊಂಡು ಒಂದೇ ಒಂದು ಫ್ರೂಟ್, ಯಾವ್ದಾರ ಆ್ಯಪಲ್ ಆಗಿರ್ಬೋದು, ಏನು ಬೇಕಾರಾಗಿರ್ಬೋದು, ಆ ಥರದ್ದು ಒಂದು ಫ್ರೂಟ್ ತೊಗೋತೀನಿ. ಡ್ರೈ ಫ್ರೂಟ್ಸು ಪ್ಲಸ್ ಒಂದು ಫ್ರೂಟ್ ಇರುತ್ತೆ. ಅದಾದಮೇಲೆ ಮಲಗಬೇಕಾದ್ರೆ 9:30ಯಿಂದ 10 ಗಂಟೆ ಒಳಗೆ ಅಷ್ಟೇ, ಏನೂ ತಿಂದಿರಲ್ಲ. ಬರೀ ಈ ಥರ ಡಿಟಾಕ್ಸ್ ವಾಟರ್ ಮಧ್ಯೆ ಕುಡಿತಾನೆ ಇರಿ. ಅದು ಆ ಟೈಮ್ ಈ ಟೈಮ್ ಅಂತಲ್ಲ, ಎನಿ ಟೈಮ್ ನೀವು ವಾಟರ್ ಕುಡಿತಾ ಇರ್ಬೋದು. ಬಟ್ ಊಟ ತಿನ್ನೋಕ್ಕೆ ಮುಂಚೆ, ಊಟ ಆದಮೇಲೆ ಒಂದು ಸ್ವಲ್ಪ 40 ಮಿನಿಟ್ಸು 30 ಮಿನಿಟ್ಸ್ ಗ್ಯಾಪಲ್ಲೇ ಇರಬೇಕು. ಯಾಕೆಂದರೆ ನಮ್ಮದು ಒಂದು ಅಗ್ನಿದು ಜಠರಾಗ್ನಿನಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗಲೇ ಅದು ಬೇಗ ಅದು ಕರಗೋದು, ಆಯಿತಾ. ಸೊ ಅದಾದಮೇಲೆ ನಾನು ನೈಟ್ ಮಲಗಕ್ಕೆ ಮುಂಚೆ ಏನು ಮಾಡ್ತೀನಿ ಅಂದರೆ ಫ್ರೆಂಡ್ಸ್, ಒಂದು ಟರ್ಮರಿಕ್ ವಾಟರ್ನ ರೆಡಿ ಮಾಡ್ಕೋತೀನಿ. ಅಂದರೆ ಒಂದು ಸ್ವಲ್ಪ ನೀರನ್ನ ಕುದಿಸ್ಬಿಟ್ಟು ಒಂದು ಗ್ಲಾಸಲ್ಲಿ ನೀರನ್ನ ಬಗ್ಗಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಟರ್ಮರಿಕ್ ಹಾಕ್ಕೊಂಡು, ಅರ್ಧ ಸ್ಪೂನಷ್ಟು, ಅರ್ಧನೂ ಬೇಡ, 1/4 ಸ್ಪೂನ್ ಹಾಕೊಳ್ಳಿ ಸಾಕು. 1/4 ಸ್ಪೂನಷ್ಟು ಟರ್ಮರಿಕ್ ಹಾಕಿರ್ತೀನಿ. ಮತ್ತು ಪೆಪ್ಪರ್ ಪುಡಿನ, ಅದೇ ಮೆಣಸು ಪುಡಿನ, ಕರಿಮೆಣಸು ಪುಡಿನ ಒಂದು ಸ್ವಲ್ಪ ಹಾಕ್ಕೊಂಡು
ಅದನ್ನು ಮಿಕ್ಸ್ ಮಾಡಿ ಕುಡಿದಿರ್ತೀನಿ. ಸೊ ಅದೇನು ಅಂದರೆ ನಮ್ಮದು ಬೆಲ್ಲಿ ಫ್ಯಾಟ್ ಎಲ್ಲ ಕರಗ್ತಾ ಬರುತ್ತೆ. ಇಡೀ ನಮ್ಮದು ಬಾಡಿನಲ್ಲಿರುವಂತಹ ಈವನ್ ನಿಮ್ಮದು ಕೆಲವರೆಲ್ಲ ಹೇಳ್ತಾ ಇರ್ತೀರಲ್ಲ ಕೈ ಕಾಲು ನೋವು ತುಂಬ ಬರ್ತಾ ಇದೆ, ಕೈ ಸೆಳ್ತಾ ಕಾಲು ಸೆಳೆತಾ ಅಂತ. ಸೊ ಡೇ ಫುಲ್ ಏನು ಒಂದು ಇದು ಆಗಿರುತ್ತೋ ಎಫೆಕ್ಟ್ ಕೊಟ್ಟಿರುತ್ತೋ ಅದೆಲ್ಲ ರಿಪೇರ್ ಮಾಡ್ತಾ ಬರುತ್ತೆ ಯಾವಾಗ ನಾವು ಟರ್ಮರಿಕ್ ವಾಟರ್ನ ಕುಡಿತೀವೋ ಅವಾಗ. ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ, ಬೆಳ್ಳಗಾಗ್ತೀರಾ ನೀವು. ಸೊ ಇದೊಂದು ಫಾಲೋ ಮಾಡಿ. ಸೆಲೆಬ್ರಿಟೀಸ್ ಎಲ್ಲ ಹಿಂಗೆ ಫಾಲೋ ಮಾಡ್ತಾ ಇರೋದು, ಅದಕ್ಕೆ ಅವ್ರದ್ದೆಲ್ಲ ಸ್ಕಿನ್ ತುಂಬ ಕ್ಯೂಟಾಗಿರುತ್ತೆ. ಸೊ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ನೀವು ಮಾಡ್ಕೊಂಡು ಕಲೀಲಿ ಅಂತ, ಓಕೆನಾ. ಸೊ ಸ್ಕಿನ್ನು ಚೆನ್ನಾಗಿ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ಜನಕ್ಕೆ ಇವಾಗ ನೋಡಿ ಸಮ್ಮರ್ ಟೈಮಲ್ಲೂ ಮುಖ ಚೆನ್ನಾಗಿ ಗ್ಲೋ ಬರ್ತಾ ಇದೆ ಅಲ್ವಾ. ಸೊ ಅದನ್ನು ಹೇಳ್ತಾ ಇರೋದು. ಚೆನ್ನಾಗಿ ನೀವು ನೀಟಾಗಿ ಇಟ್ಕೊಂಡಿದ್ರೆ ಆರಾಮಾಗಿ ನೀವು ಚೆನ್ನಾಗಿರ್ಬೋದು ಫ್ರೆಂಡ್ಸ್, ಆ ಥರ. ಸೊ ಆ ಥರ ಫ್ರೆಂಡ್ಸ್ ಅಷ್ಟೇ ಆಯಿತಾ. ಮಲಗುವಾಗ ನೀವೇನು ಮಾಡಿ ಅಂದರೆ ಈ ಥರ ಒಂದು ಹರಳೆಣ್ಣೆನ ತಗೊಂಡು, ನಾ ಹೇಳದ್ನಲ್ಲ ನಮ್ಮ ಒಂದು ಹೊಕ್ಕಳಿಗೆ ಆಯ್ತಾ. ಸೊ ಹೊಕ್ಕಳಿಗೆ ಒಂದು ಸ್ವಲ್ಪ ಹಿಂಗೆ ಹಾಕೊಂಡು ಹಿಂಗೆ ಪ್ರೆಸ್ ಮಾಡಬೇಕಾಗತ್ತೆ, ಮಸಾಜ್ ಮಾಡಿಕೊಂಡು ಮಲ್ಕೊಳ್ಳಿ ಮಲಗುವಾಗ. ಸೊ ಅದು ತುಂಬ ಚೆನ್ನಾಗಿ ನಿಮ್ಮ ಗಟ್ ಹೆಲ್ತ್ ಕ್ಲೀನ್ ಆಗ್ತಾ ಬರುತ್ತೆ. ಅಂದರೆ ಏನು ನೀವು ಡೇ ಫುಲ್ ಏನು ಊಟ ಮಾಡಿರ್ತೀರೋ ತಿಂಡಿ ತಿಂದಿರ್ತೀರೋ ಅದೆಲ್ಲ ಡೈಜೆಸ್ಟ್ ಮಾಡಾಕತ್ತೆ, ಮತ್ತು ನಿಮ್ಮ ಸ್ಕಿನ್ ಕೂಡ ಟೆಕ್ಸ್ಚರ್ ಚೇಂಜ್ ಮಾಡುತ್ತೆ, ಅಂದರೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.